ಮಲೆನಾಡು ಭಾಗದಲ್ಲಿ ಈ ಬೆಳೆಯುವ ಬೀನ್ಸ್ ಅಥವಾ ಡಬ್ಬಲ್ ಅವರೆಕಾಯಿ ಇದು ವಿಶೇಷವಾಗಿ ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿ ಆಗುವಂಥ ತರಕಾರಿ. ಇದನ್ನು ಹೇಗೆ ಹುರಿದು ಪಲ್ಯ ಮಾಡಬೇಕು, ಇದು ದೋಸೆಗೆ, ಚಪಾತಿಗೆ, ಅನ್ನದ ಊಟಕ್ಕೂ ಹಾಕ್ಕೊಂಡು, ಮಜ್ಜಿಗೆ ಅನ್ನಕ್ಕೆ, ಅನ್ನದ ಊಟಕ್ಕೆ ಅದನ್ನು ಹಾಕ್ಕೊಂಡು ಊಟ ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ದೋಸೆ ತಿನ್ನಲಿಕ್ಕೂ ಚೆನ್ನಾಗಾಗ್ತದೆ, ರೊಟ್ಟಿ ತಿನ್ನಲಿಕ್ಕೆ, ಚಪಾತಿ ತಿನ್ನಲಿಕ್ಕೆ ಇದನ್ನು ಈ ರೀತಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಾಗ್ತದೆ. ಇದರ ಅಳತೆ ಪ್ರಮಾಣವನ್ನು ಹೇಳೋದಾದರೆ ಒಂದು ಅರ್ಧ ಕೆಜಿ ಬೀನ್ಸ್ ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತವೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೀನ್ಸನ್ನು ಸಪ್ರೇಟಾಗಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಅದನ್ನು ಹೀಗೆ ಸಣ್ಣ ಸಣ್ಣ ಚೂರುಗಳಾಗಿ ಹೆಚ್ಚಿಕೊಳ್ಬೇಕು. ಅದಕ್ಕೆ ಉಳ್ಳಾಗಡ್ಡೆ ಒಂದು 3-4 ಉಳ್ಳಾಗಡ್ಡೆನೂ ಹಚ್ಚಿ ಅದಕ್ಕೆ ಸೇರಿಸಿಟ್ಕೊಳ್ಬೇಕು. ಆನಂತರ ಒಂದು ಸಣ್ಣ ಕುಕ್ಕರ್ಗೆ, ಏನು ಬೇಬಿ ಕುಕ್ಕರ್ ಅಂತೇವೆ, ಅಥವಾ ಒಂದು ಸಣ್ಣ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕಾಯಿಸ್ಲಿಕ್ಕೆ ಇಟ್ಕೊಳ್ಬೇಕು. ಅದಕ್ಕೆ ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಸಾಸಿವೆನ ಹಾಕಿ, ಸಾಸಿವೆ ಇನ್ನು ಪಟಪಟ ಅಂತ ಹೊಟ್ಟಬೇಕಿದ್ರೆ ಅದಕ್ಕೆ ಬೇವಿನ ಸೊಪ್ಪನ್ನು ಹಾಕಬೇಕು. ಅಂದರೆ ಇದನ್ನು ಹಾಕಿದ ನಂತರ ಈ ನಾವೇನು ಹೆಚ್ಚಿಟ್ಕೊಂಡಿರ್ತೇವಲ್ಲ ಈ ಅವರೆಕಾಯಿನ ಚೂರುಗಳು ಮತ್ತು ಉಳ್ಳಾಗಡ್ಡೆ ಅದನ್ನು ಹಾಕಿ ಚೆನ್ನಾಗಿ ತಿರ್ಗಿಸ್ಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ನೀಟಾಗಿ ತಿರ್ಗಿಸ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, 1 ಚಮಚದಷ್ಟು ಖಾರದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಅದನ್ನ ಹೀಗೆ ತಿರ್ಗಿಸಾಕ್ತಾ ಇರಬೇಕು. ಅಂತ ಒಂದು ಅಳತೆಗೆ ಬಂದ ನಂತರ ಒಂದು 2-3 ಚಮಚದಷ್ಟು ನೀರನ್ನು ಹಾಕಿ ಅದಕ್ಕೆ ಆ ಕುಕ್ಕರನ್ನು ಮುಚ್ಚಿ ಅಂದರೆ ಒಂದು ಸಣ್ಣ ಬಿಸಿಲು ಹೊರಿಸ್ಬೇಕು. ಆನಂತರ ಅದನ್ನು ತೆಗೆದು ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಏನು ಕುಕ್ಕರ್ನಲ್ಲಿ ಸೀಟಿ ಆಗಿರ್ತದಲ್ಲ ಅದನ್ನು ತೆಗೆದು, ಸೀಟಿ ಫುಲ್ ಏರಿಸ್ಬೇಕು ಅಂತ ಇಲ್ಲ, ಸ್ವಲ್ಪ ಏರ್ತಾ ಇದ್ದಾಗ ಬಂದ್ ಮಾಡಿದರೆ ತುಂಬ ಚೆನ್ನಾಗಾಗ್ತದೆ. ಅದನ್ನು ಒಂದು ಬಾಣಲೆಗೆ ಹಾಕಿ ಏನು ಇದು ಕುಕ್ಕರ್ ತಣ್ಣ ನಂತರ ಅದನ್ನು ಬಾಣಲೆಗೆ ಹಾಕಿ ಅದನ್ನು ಚೆನ್ನಾಗಿ ತಿರ್ಗಿಸ್ಬೇಕು. ಹಾಗೆ ಚೆನ್ನಾಗಿ ಹುರಿಯಬೇಕು. ಅಂತ ಹುರಿದಂಥ ಒಂದು ಏನು ಅವರೆಕಾಯಿ ಇರ್ತದೆ, ಖಾರದ ಪುಡಿ, ಅರಿಶಿನ ಪುಡಿ ಹಾಗೂ ಹಾಕಿ ಹುರಿದು ಅದನ್ನು ಸೀಟಿ ಏರಬೇಕಿದ್ರೆ ಏನು ಆರಿಸಿರ್ತೇವೆ ಅದನ್ನು ಒಂದು ಬಾಣಲೆಗೆ ಹಾಕಿಕೊಂಡು ಅದನ್ನು ಚೆನ್ನಾಗಿ ಹುರಿಯಬೇಕು. ಆ ನೀರು ಆರೋ ತನಕ ಹುರಿಬೇಕು. ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ತುರಿ ಮಾಡಿಟ್ಕೊಳ್ಬೇಕು. ಆ ಕಾಯಿ ತುರಿಯನ್ನು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಅದು ಒಂದು ಸರಿ ಪ್ರಮಾಣಕ್ಕೆ ಡ್ರೈ ಆಗುವಂತೆ ಅದನ್ನು ಈ ಅವರೆಕಾಯಿ ಬೆಂದಿರುವಂಥ ಅದೇ ಅವರೆಕಾಯಿನ ಹಾಕಿ ತಿರ್ಗಿಸ್ಬೇಕು. ಈ ಕುಕ್ಕರ್ ಸೀಟಿ ಹೊಡಿಸ್ಬೇಕಿದ್ರೆ ಪೂರ್ತಿ ಸೀಟಿ ಹೊಡೆಸಿದ್ರೆ ಅಷ್ಟೆಲ್ಲ ಚೆನ್ನಾಗಾಗಲ್ಲ. ಸ್ವಲ್ಪ ಸೀಟಿ ಏರ್ತಾ ಇದ್ದಾಗ ಅದನ್ನು ಆರಿಸ್ಬೇಕು. ಈ ರೀತಿ ಏನು ಮಾಡಿರ್ತೀವಿ ಈ ಪಲ್ಯ, ಈ ಕಾಯಿ ತುರಿಯನ್ನು ಹಾಕಿ ತಿರ್ಗಿಸಿದಂಥ ತಯಾರಾದಂಥ ಪಲ್ಯ ರೊಟ್ಟಿಗೆ, ಚಪಾತಿಗೆ ಅಥವಾ ಊಟಕ್ಕೆ ಅಥವಾ ಮಜ್ಜಿಗೆ ಅನ್ನ ಹಾಕಿ ಊಟ ಮಾಡ್ತಾರೆ ಅದಕ್ಕೆ ತುಂಬ ಚೆನ್ನಾಗಾಗ್ತದೆ. ಇದು ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಬೆಳೆಯುವಂಥ ತರಕಾರಿ. ಇದನ್ನು ಈಗ ಬೇಸಿಗೆ ಕಾಲದಲ್ಲೂ ಕೃತಕವಾಗಿ ಬೆಳೀತಾರೆ. ಆದರೆ ಮಳೆಗಾಲದಲ್ಲೇ ವಿಶೇಷವಾಗಿ ಅಂದರೆ ಜುಲೈ ತಿಂಗಳಲ್ಲಿ ಇದು ಮಾರ್ಕೆಟ್ನಲ್ಲಿ ಸಿಗ್ತದೆ. ಜೂನ್ ಎಂಡ್ ಅಥವಾ ಜುಲೈ ತಿಂಗಳಲ್ಲಿ ಮಾರ್ಕೆಟ್ನಲ್ಲಿ ಹೇರಳವಾಗಿ ಸಿಗ್ತದೆ. ಒಂದು ಆಗಸ್ಟ್ 20 ತನಕ ಈ ತರಕಾರಿ ತುಂಬ ಚೆನ್ನಾಗಿ ಮಲೆನಾಡು ಭಾಗದಲ್ಲಿ ಸಿಗ್ತದೆ. ಈಗ ಕೃತಕವಾಗಿಯೂ ಕೂಡ ಬೇಸಿಗೆ ಕಾಲದಲ್ಲೂ ಬೆಳೀತಾರೆ. ಆದರೆ ಈ ಮಳೆಗಾಲದಲ್ಲೇ ವಿಶೇಷವಾಗಿ ಆಗುವಂತಹ ಅವರೆಕಾಯಿ ಏನಿರ್ತದೆ ಡಬ್ಬಲ್ ಬೀನ್ಸ್, ಅದರಲ್ಲಿ ಸಿಂಗಲ್ ಬೀನ್ಸ್ ಇರ್ತದೆ, ಡಬ್ಬಲ್ ಬೀನ್ಸ್ ಇರ್ತದೆ. ನಾನು ಡಬ್ಬಲ್ ಬೀನ್ಸ್ ಹಾಕಿದರೆ ತುಂಬ ಚೆನ್ನಾಗ್ತದೆ. ನೀವು ಸಿಂಗಲ್ ಬೀನ್ಸ್ ಹಾಕು ಈ ರೀತಿ ಮಾಡ್ಬೋದು. ಈ ವಿಶೇಷವಾಗಿ ಇದು ಮಳೆಗಾಲದಲ್ಲಿ ಬೆಳೆಯುವಂಥ ಮಲೆನಾಡು ಭಾಗದಲ್ಲಿ ಬೆಳೆಯುವಂಥ ತರಕಾರಿ. ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಅವರೇ ಬೀಜ ಹಾಕಿ ಅವರೆಕಾಯನ್ನು ಬೆಳೆಯೋದು ಸಾಮಾನ್ಯ. ಎಲ್ಲರ ಮನೆ ಹಿತ್ತಲಲ್ಲೂ ಅವರೆಕಾಯಿ ಬೆಳ್ಕೊಂಡಿರ್ತಾರೆ. ಈ ಹಳ್ಳಿಗಳಲ್ಲಿ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಈ ಅವರೆಕಾಯನ್ನು ಬೆಳೀತಾರೆ. ಇದನ್ನು ಪಲ್ಯ ಆಗಿಯೂ ಬೇಳೆ ಹಾಕಿ ಪಲ್ಯನೂ ಮಾಡ್ತಾರೆ. ಈ ರೀತಿ ಹುರಿದಂಥ ಪಲ್ಯನೂ ಮಾಡ್ತಾರೆ. ಇಂಥ ಹುರಿದಂಥ ಪಲ್ಯ ಹೀಗೆ ಬೆಳಗಿನ ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಬಳಸಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ನೀವು ಒಂದು ಸಾರಿ ಅವರೆಕಾಯನ್ನು ನಿಮ್ಮ ಮನೆಯಲ್ಲೇ ಬೆಳೆದಿದ್ದರೆ ನೀವು ಮಾಡಿ ನೋಡಿ. ಇದನ್ನು ಸಾರಾಗೂ ಮಾಡ್ತಾರೆ, ಆ ಸಾರಿನ ಥರನೂ ಮಾಡ್ತಾರೆ. ಆದರೆ ಇದು ಹುರಿದ ಪಲ್ಯನ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಾಗ್ತದೆ. ನೀವು ಒಮ್ಮೆ ಮಾಡಿ ನೋಡಿ.